ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನ್ಯಾಯ ಬೇಕು. ದಾಖಲಿಸಿ FIR ಮಾಡಿಸಿದ್ದಾರೆ. ಸೊ ಅದನ್ನು ಹಿಂಪಡಿಬೇಕು ಅಂತ ಹೇಳಿ. ಎರಡನೇದು, ಅಕ್ರಮವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ನೇಮಕ ಮಾಡಿಕೊಂಡಿರುವಂಥ PDOಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂಥೇಳಿ. ಮೂರನೇದು, ಅನುಮೋದನೆ ಕೆಲವು ಕೊಡುವಂಥ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳನ್ನು ಇಟ್ಕೊಂಡು ಅನುಮೋದನೆ ಕೊಡದೇ ಇರೋದು. ಸೊ ಈ ಮೂರು ಬೇಡಿಕೆಗಳನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಮತ್ತು ಸುಳ್ಳು ಕೇಸು ದಾಖಲು ಮಾಡಿದಂಥ PDO ಮೇಲೆ ಶಿಸ್ತು ಕ್ರಮ ತಗೋಬೇಕು, ಅವ್ರನ್ನ ಅಮಾನತು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆಯಾಗಿದೆ. ಸೊ ಈ ಬೇಡಿಕೆಯನ್ನು ಈಡೇರಿಸಲು ಒತ್ತಾಯಿಸಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಸಾಂಕೇತಿಕ ಪ್ರತಿಭಟನೆ ಇವತ್ತು ಮುಗಿದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಮುಖಂಡರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಮುಂದಿನ ಹೋರಾಟವನ್ನು ನಾವು ರೂಪಿಸಲಿಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇದೆಲ್ಲ ನಡೀತಾ ಇದೆ. ಮೇಲ್ಮಟ್ಟದ ಅಧಿಕಾರಿಗಳು ಸರಿಯಾಗಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಇವತ್ತು ನಾವು ಜಿಲ್ಲಾ ಪಂಚಾಯಿತಿ ಮುಂದ್ಗಡೆ ಈ ಹೋರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಇವತ್ತಿನ ಹೋರಾಟಕ್ಕೆ ಕಾರಣ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿದ್ದಾರೆ ಮತ್ತು ಇದಕ್ಕೊಬ್ಬರು ಆಫೀಸರನ್ನು ನೇಮಿಸಿದ್ದಾರೆ, ಎನ್ಕ್ವೈರಿ ಆಫೀಸರ್ ಅಂತೇಳಿ. ಈ ಎಲ್ಲ ಘಟನೆಗಳಿಗೆ ಸೂತ್ರಧಾರ ಯಾರು, ಅವರೇ ಎನ್ಕ್ವೈರಿ ಆಫೀಸರ್ ಆಗಿರೋದ್ರಿಂದ ಅವರು ಏನು ವರದಿ ಕೊಡ್ತಾರೆ ಅಂತಕ್ಕಂಥದ್ದು ಮುಂಚೆನೇ ನಮ್ಗೆ ಗೊತ್ತಿತ್ತು. ಆ ವರದಿಯನ್ನು ಆಧರಿಸಿ ಇವತ್ತು ಕ್ರಮ ತಗೊಳ್ಳೋದಾದರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಪುನಃ ಜಿಲ್ಲಾ ಪಂಚಾಯಿತಿಯಿಂದ ಒಬ್ಬ ಅಧಿಕಾರಿಗಳನ್ನು ನೇಮಿಸಬೇಕು. ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ಇವತ್ತು ಒತ್ತಾಯ ಮಾಡಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಒಬ್ಬರ ಮೇಲೆ ಮಾಡಿದ್ದಾರೆ, ಅದು ಸುಳ್ಳು ಕೇಸು, ಫಾಲ್ಸ್ ಕೇಸು. ಅವ್ನು ಮಾಡಿದ ತಪ್ಪಾಗಿದ್ದರೆ ಅವನ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ವಾದ. ನಮ್ಮ ನೌಕರದಾರ ಅಂತ ಹೇಳಿ ನಾವು ಅವನ್ನ ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಸುಳ್ಳು ಮೊಕದ್ದಮೆಗಳನ್ನು 2022ರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಅವರು 6 ತಿಂಗಳಿಂದ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ. 6 ತಿಂಗಳ ನೋಡದೇ ಇರೋರು ಈಗ ಇದಕ್ಕಿದ್ದಂಗೆ ಹೆಂಗೆ ನೋಡಿದ್ರು ಅನ್ನೋದೊಂದು ನಿಗೂಢ ಪ್ರಶ್ನೆ. ಅದು ಇಲ್ಕಲ್ ತಾಲೂಕು ಮುರುಡಿ ಗ್ರಾಮ ಪಂಚಾಯತ್. ಅಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಪ್ರಮುಖ ಕಾರಣ ಅಲ್ಲಿ ಹಿಂದೆ PDO ಮೇಲೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಆಗ ಅಲ್ಲಿರುವಂಥ ಅಧಿಕಾರಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಅವ್ರ ಮೇಲೆ. ಪೊಲೀಸ್ ಕಂಪ್ಲೇಂಟ್ ಮಾಡಿದಾಗ ಸಾಕ್ಷಿ ಬೇಕಾಗಿತ್ತು. ಈ ನಮ್ಮ ಸಿಬ್ಬಂದಿಗಳನ್ನು ಅಲ್ಲಿ ಸಾಕ್ಷಿಯಾಗಿ ಹಾಕ್ಕೊಂಡಿದ್ದಾರೆ. ನೀವು ಹೆಂಗೆ ಸಾಕ್ಷಿ ಹಾಕಿದ್ರಿ ಅಂತೇಳಿ ಈಗ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಿಂದಿನ CEO ಇವ್ರಿಗೆ ರಕ್ಷಣೆ ಕೊಟ್ಟಿದ್ರು. ಈಗಿರೋ CEOಗಳು ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಳ್ತಾ ಇಲ್ಲ. ಹಾಗಾಗಿ ಈಗಿರೋ ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆದಿದೆ. 3 ಜನರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಒಬ್ಬ ಜವಾನ, ಒಬ್ಬ ಕಂಪ್ಯೂಟರ್ ಆಪರೇಟರ್, ಒಬ್ಬ ಬಿಲ್ ಕಲೆಕ್ಟ್ರು, 3 ಜನರ ಮೇಲೂ ಇವತ್ತು ದೌರ್ಜನ್ಯ ನಡೆದಿದೆ. ನಾವು ಅಧಿಕಾರಿಗಳ ಗಮನಕ್ಕೆ 6 ತಿಂಗಳಿಂದ ತಂದಿದ್ದೀವಿ. ಯಾವುದೇ ಶಿಸ್ತು ಕ್ರಮ ತಗೊಳ್ಳದೇ ಇರೋದ್ರಿಂದ ಇವತ್ತು ನಾವು ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. MB ನಾಡಗೌಡ ಅಂತೇಳಿ ರಾಜ್ಯ ಅಧ್ಯಕ್ಷರು.